ಇದ ಮನಿ. ಹೊರಗ ನಿಂತಾರ. ರಾಮಣ್ಣರ ರಾಮಣ್ಣರ ನೋಡ್ರಿ ಇಲ್ಲಿ, ಇವ್ರು ಯಾರ ನಿಮ್ಮನ್ನ ಹುಡುಕೆ ಬಂದಾರ. ಥ್ಯಾಂಕ್ಸ್ ರೀ ಅಣ್ಣಾರ. ಆತು ಹೋಗ್, ಅವ್ರ ನೋಡ್ ರಾಮಣ್ಣರ್ ಅವ್ರ. ನಮಸ್ಕಾರ ರೀ ರಾಮಣ್ಣರ. ಅಮ್ಮ ನಮಸ್ಕಾರ. ನೀ ಯಾರಮ್ಮ? ನನ್ನ ಹೆಸರು ಮೋನಿಕಾ ಅಂತ ಹೇಳ್ರಿ. ನಾನು ಈ ಊರಾಕೆಲ್ರಿ, ನಾನು ಕೊಪ್ಪಳದಾಕಿ. ಇಲ್ಲಿ ರಮೇಶ್ ಅಂತದಾರಲ್ರಿ, ಅವ್ರ ಅಪ್ಪಚ್ಚಿಯರ ಹೆಸರು ಏನಾಯ್ತ್ರಿ, ರಮೇಶ ಸುರೇಶ ಅಂತ ಅಣ್ಣ ತಮ್ಮದಾರ ನೋಡ್ರಿ. ಅವರು ಗೀತಾ ಸಂಗೀತ ಅಂತ ಹೇಳ್ತಾರಲ್ರಿ. ಹಾ, ನಮ್ಮ ಅನ್ಸಕ್ಕರ್ ಮಕ್ಳು. ಹೌದಾಳ? ಹೌದು. ಹೇಳುವ, ಏನಾಗಬೇಕಾಗಿತ್ತು ಈಗ? ಅದು ಏನಾಗೈತೆ ಅಂದ್ರಿ, ಈಗ ರಮೇಶ್ ಅದಾರಲ್ರಿ, ಅವರು ನಾನು ಒಂದು ಆಫೀಸ್ನಾಗ ಕೆಲಸ ಮಾಡ್ತಿದ್ದೀವ್ರಿ. ಕೆಲಸ ಮಾಡೋ ಮುಂದಾಗ್ರಿ ಇಷ್ಟೆಲ್ಲ ಆಗೈತೆ ಸರ್. ಈಗ ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ರಿ ಸರ್. ಹೌದಾ, ಇಷ್ಟೆಲ್ಲ ಆಗಿದ್ದ? ಈಗ ನೀ ಬ್ಯಾಡ ಅಂತಂದು ರಮೇಶ್ ನಿನ್ನ ಹೊರಗೆ ಹಾಕ್ಯಾನ? ಆತು. ಈಗ ಆತವ, ಈಗ ನಾನು ಏನ್ ಮಾಡ್ಲವ ಈಗ ಹೇಳು. ನಂಗೆ ನೀವು ನ್ಯಾಯ ಕೊಡಿಸ್ಕೊಡ್ಬೇಕ್ರಿ ಸರ್. ನನಗಂಕ್ರಿ ಈಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ರಿ. ನಂಗೆ ಯಾರು ಇಲ್ರಿ, ತಂದೆ ತಾಯಿ ಗಂಡ ಮಕ್ಕಳು ನಂಗೆ ಯಾರು ಇಲ್ರಿ ಸರ್. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ಕಾಲಿಗೆ ಬಿದ್ದಿದ್ದೀನಿ ನಾನು. ದಯವಿಟ್ಟು ನನ್ನ ನ್ಯಾಯ ಕೊಡಿಸ್ಕೊಡ್ರಿ. ನಾನು ಪಂಚಾಯತಿ ಕೂಡಿಸ್ಬೇಕಂತ ಮಾಡೀನಿ. ನನಗೆ ಗೊತ್ತಿಲ್ಲ ಸರ್ ಏನು ಮಾಡ್ಬೇಕಂತೇಳಿ. ನೀವೀಗ ಆಯ್ತಮ್ಮ, ಆಯ್ತು. ಈಗ ಆಯ್ತು, ಪಂಚಾಯತಿಗೆ ಬರಕ್ ಹೇಳ್ತೀನಿ ರಮೇಶನ್ನ, ಅವ್ರ ಮನೆಯವ್ರನ್ನ. ಅಲ್ಲಿ ಇದ್ರ ಗುಡಿ ನೋಡಿ ಹೆಂಗ್ ನೀನು, ದುರ್ಗಮ್ಮನ ಗುಡಿ ಹತ್ರ ಕಟ್ಟೈತಲ್ಲ, ಅಲ್ಲೇ ನಾವೆಲ್ಲರೂ ಪಂಚಾಯತಿ ಕೂಡೋದು. ಅಲ್ಲಿ ಬಂದ್ಬಿಡು. ನಾನು ರಮೇಶರ್ ಮನೆಯವ್ರನ್ನ ಎಲ್ಲರೂ ಹೇಳ್ತೀನಿ. ಆಮೇಲೆ ಮತ್ತೆ ಊರು ಒಂದು 4-5 ಮಂದಿ ಹಿರಿಯರನ್ನು ಕರೆಸ್ತೀನಿ. ಹ್ಞೂ ಸರ, ನಿಮ್ಮನ್ನ ನಂಬಿನ ಸರ. ನಂಗೆ ರಮೇಶರ್ ಮನೆಯವ್ರಿ ಹೊಡೆದು ಬಡ್ದು ಹೊರಗೆ ಹಾಕ್ಯಾರ ಸರ. ನಂಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ಆಗೈತೆ ಸರ. ನೀವು ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ. ಪೊಲೀಸರು ನನಗೇನು ಸಹಾಯ ಮಾಡಲಿಲ್ಲ ಸರ. ಈ ಕೊನೆಯ ಪ್ರಯತ್ನ ನೀವ ಸರ. ದಯವಿಟ್ಟು ನಂಗೆ ಸಹಾಯ ಮಾಡ್ರಿ, ದಯವಿಟ್ಟು ಸಹಾಯ ಮಾಡ್ರಿ. ಸರ, ದುರ್ಗಮ್ಮನ ಗುಡಿ ಇದು ಕಟ್ಟಲ್ಲ ಸರ, ನಾ ಅಲ್ಲಿರ್ತೀನಿ ಸರ. ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡ್ರಿ. ಆಯ್ತಮ್ಮ, ಆಯ್ತು, ಸಮಾಧಾನ ಮಾಡ್ಕೋ. ನೀವು ಅಲ್ಲಿ ಬಾಲ್ ಕಟ್ಟಿ ಹತ್ರ ಬರ್ರಿ, ನಾನು ಕಳಿಸ್ತೀನಿ ರಮೇಶರ್ ಮನೆಯವ್ರನ್ನ. ಏ ಕುಮಾರ ಗೌಡ್ರ ಹೇಳ್ರಿ, ಅವರು ರಮೇಶರ್ ಮನೆಯವ್ರನ್ನ ಪಂಚಾಯತಿ ಕಟ್ಟಿಗೆ ಬರಕ್ ಕೇಳಪ್ಪ ಒಂಚೂರು. ಹಂಗ ನಮ್ಮ ಇವ್ರನ್ನ ಕಳ್ಕನ್ ಗೌಡ್ರನ್ನ, ದ್ಯಾಮನ್ ಗೌಡ್ರನ್ನ, ಕಲ್ಲನ್ ಗೌಡ್ರನ್ನ, ಮಲ್ಲನ್ ಗೌಡ್ರನ್ನ, ಆಮೇಲೆ ಸಿದ್ದನ್ ಗೌಡ್ರನ್ರ ಅಷ್ಟ್ರನ್ನು ಪಂಚಾಯತಿ ಕಟ್ಟಿ ಹತ್ರ ಬಾನಪ್ಪ ಇನ್ನೊಂದು ಅರ್ಧ ತಾಸ್ನಾಗ. ಹ್ಞೂ ರೀ ಗೌಡ್ರ, ಆತ್ರಿ. ಕುಮ್ಯ ಗೌಡ್ರ, ಹಂಗ ಡಂಗರ ಹೊಡ್ಸಿರ್ಲಿ ಪಂಚಾಯತಿ ತಿಂತಂದ ಮತ್ತೆ ಊರನ್ನ ಎಲ್ಲರೂ ಬರಬಾರ್ದ. ನಾವ್ ಅಷ್ಟು ನ್ಯಾಯ ಪಂಚಾಯತಿ ಮಾಡಿದ್ರಿ. ಹಂಗ ನ್ಯಾಯ ಪಂಚಾಯತಿ ಕರ್ದತ್ತಂತಂದು ಡಂಗರ ಹೊಡ್ಸಕ್ ಹೇಳಿ, ಹಂಗ ಇನ್ನೊಂದು ಅರ್ಧ ಗಂಟೆದಾಗ ಎಲ್ಲರೂ ಬರ್ಬೇಕಂತ ಹೇಳ್ಬಿಡು. ಆತ್ರಿ ಗೌಡ್ರ, ಹೇಳ್ತೀನಿ ತೋರಿ. ನೀವ್ ಹೋಗ್ತಂಗಿ ಅಲ್ಲಿ ದುರ್ಗಮ್ಮನ ಗುಡಿ ಹತ್ರ ಹೋಗು, ನಾವು ಎಲ್ಲರೂ ಬರ್ತೀವಿ. ನಿಮ್ಮಿಂದ ಬಹಳ ಸಹಾಯ ಆದ ಸರ. ನಿಜವಾಗ್ಲು ನೀವು ನ್ಯಾಯ ಕೊಡಿಸ್ತೀರಿ ಅಂತ ನಂಬಿನ ಸರ. ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ರಿ. ಆತಮ್ಮ, ಆತು. ಪಂಚಾಯತಿನ ಕೂಡ್ಸಕತ್ತೀವಲ್ಲ, ಮತ್ತೆ ಕಳದು ಕರಿಯೋದು. ಆತ್ ಹೋಗ್. ಕುಮಾರ, ಹೇಳ ಬಂದಿಯನ ಅವ್ರ ಮನೆಯವ್ರಿಗೆ, ರಮೇಶನ್ ಮನೆಯವ್ರಿಗೆ ಹೇಳ ಬಂದಿ ಇಲ್ಲ? ಅಯ್ಯ ಗೌಡ್ರ, ಇಡೀ ಊರಿಗೆ ಡಂಗ್ರ ಹೊಡ್ಸಕ್ ಹೇಳಿದ್ರಿ, ಡಂಗ್ರ ಹೊಡ್ಸೀನ್ರಿ. ಅವ್ರ ಮನೆಗೆ ಹೋಗಿ ಹೇಳದ ಮರ್ತ್ಬಿಟ್ಟಿನಿ. ತಡ್ರಿ ಈ ಹಿಂಗೋಗಿ ಕರ್ಕೊಂಡ್ಬಿಡ್ತೀನಿ. ತಡ್ರಿ 2 ನಿಮಿಷ ರೀ. ಏನಂತೀರಿ ಗೌಡ್ರ? ಏನ್ ಹಾಕಿರಿ ಹೊಲ್ದಾಗ? ಯೋ, ನಮ್ ಹೊಲ್ದಾಗ ಈಗ ಹೆಸರು ಹಾಕಿದ್ದೀವ್ರಿ. ಹೆಸರು ಬಂದೈತಿ, ಇನ್ನ ರಾಶಿ ಮಾಡಕತ್ತೀವಿ. ರಾಶಿ ಆಗೈತಿ, ನೋಡ್ಬೇಕ್ರಿ. ಈಗ ಮತ್ತೆ ಮಳಿ ಹೋಗೈತಿ, ಏನ್ ಹಾಕ್ಬೇಕು, ಏನ್ ಶೇಂಗಾ ಹಾಕ್ಬೇಕ ಏನ ನೋಡ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಅಂಕರು ಹಾಕಿನ್ರಿ. ಈಗ ಒಂದಿಟ್ಟು ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಿತ್ತೀವಿ, ನೋಡ್ಬೇಕ್ರಿ. ಬಂದೈತಿ ಅಂದ್ರ ಮಳಿ ಒಂದಿಟ್ಟು ಆದ್ರೆ ಬೇಷ್ ಐತಿ. ಈಗ ಎಲ್ಲಿ ಒಣಗ್ತೈತ ಏನ? ನಮ್ದು ಹಂಗಾಗೈತ್ರಿ. ನಾವು ಒಂದಿಟ್ಟು ಅದು ಇದು ಹಾಕಿವಿ, ಏನ್ ಕೈಗೆ ಬರುತ್ತೆ ಏನ್ ಮಾಡುತ್ತ ಗೊತ್ತಿಲ್ಲ. ಈ ಕಡೆ ಬಾ ತಂಗಿ, ಕೂತ್ಕೋ. ಇಲ್ಲಿ ಬರ್ತಾರ ಅವ್ರ ಮನೆಯಲ್ಲಿ ಹೇಳಿಲ್ಲ ಅಂತವ ಕುಮಾರ, ಕರ್ಕೊಂಬರ್ತಾನ. ಬಾ ಇಲ್ಲಿ ಕುಂದ್ರ ಬಾ, ಜನನು ಬರ್ತಾರ ಅಷ್ಟನಾತ್ಲೆ. ಹ್ಞೂನ್ರಿ ಸರ್, ಹ್ಞೂನ್ರಿ. ರಮೇಶಣ್ಣ. ಕುಮಾರಣ್ಣ ಹೇಳಣ್ಣ. ಅದು ನಿಮ್ ಮನ್ಯಾಗ ಆ ಹುಡುಗಿದ್ಲಲ್ಲ, ಆಕಿ ಪಂಚಾಯತಿ ಕೂಡ್ಸ್ಯಾಳ. ಅರ್ಧ ಗಂಟೆ ಒಳಗನ ಬಂದು ಪಂಚಾಯತಿ ಕಟ್ಟಿ ಹತ್ರ ಬರ್ಬೇಕಂತ. ನಿಮ್ಮ ಮನೆಯವರೆಲ್ಲರೂ ಕಳ್ಕೊಂಡ್ ಗೌಡ್ರು, ದ್ಯಾಮನ್ ಗೌಡ್ರು, ಸಿದ್ದನ್ ಗೌಡ್ರು, ಮಲ್ಲನ್ ಗೌಡ್ರು ಹೇಳ್ಕೊತಾರ ನೋಡು. ಪಂಚಾಯತಿ ಕೂಡ್ಸೇಳ? ಆತು, ಬರ್ತೀವಿ ಅಂತ ಹೇಳು.
ಏ ಬರ್ತೀವಂತಲ್ಲ ರಮೇಶ್ ಅಣ್ಣ ನಿಂತ ಬೆಟ್ಟಕ್ಕೆ ಮ್ಯಾಗನ ಕರ್ಕೊಂಬ ಅಂತ ಹೇಳ್ಯಾರ ಈ ಅದಿ ನಿಂತು ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಯಾರ ನಿಂತ ಬೆಟ್ಟಕ್ಕೆ ಮ್ಯಾಗನ ಬರ್ರಿ ಎಲ್ಲರೂ ಕರಿ ಅನ್ಸಕ್ಕನ್ ಕರಿ ನಿಮ್ ಹೆಂಡತಿಯರ್ನ ಕರಿ ಸುರೇಶ್ ಅಣ್ಣನ ಅವ್ರ ಹೆಂಡತಿಯರ್ನ ಕರಿ ಬಿಡ್ಬಿಡು ಕರಿ. ನೀ ಮುಂದ್ ಕರ ಹೋಗ್ ಕುಮಾರಣ್ಣ, ನಾ ಕರ್ಕೊಂಬರ್ತೀನಿ ಮನೆಯವ್ರನ್ನ. ಇಲ್ಲ ಇಲ್ಲ ನನ್ ಜೊತೆಗೆ ಬರ್ಬೇಕು ನೀವು ಕರಿ ಕರಿ ಬಿಡ ಬಿಡ. ಯವ್ವಾ ಯವ್ವಾ, ನಮಸ್ಕಾರ ರೀ ಪಂಚರ. ನಮಸ್ಕಾರಪ್ಪ ಬರ್ರಿ ಬರ್ರಿ ಬಡ ಬಡ ಬರ್ರಿ ಕುಂದಿರ್ತೀರಿನ ಚಾಪಿ ತಂದು ಬಿಡ್ರಿ ಒಂದು ಚಾಪಿ. ಏ ಕುಮಾರ ಒಂದ್ ಚಾಪಿ ಹಾಸಪ್ಪ ತಂದ. ಇರ್ಲಾಡ್ರಿ ಚಾಪೇನ್ ಬೇಡ್ರಿ ಪಂಚರ. ಹೇಳ್ರಿ ಪಂಚರ, ನಮ್ಮನ್ನ ಕರೆಯಕ್ ಕಳ್ಸಿದ್ರಿ ಅಂತ. ಏನಿಲ್ಲ ಈ ಹುಡುಗಿ ಏನೈತಲ್ಲ ಈ ಹುಡುಗಿ ಮುಂಜಾನೆ ನಮ್ಮ ಮನೆ ಹತ್ರ ಬಂದ್ಲಾ ಬಂದ್ ನನ್ಗೆ ಹಿಂಗ ಅನ್ಯಾಯ ಆಗೈತ್ರಿ ಹಿಂಗ ಆಗೈತಿ ಎಲ್ಲಾರು ನನ್ನ ರಮೇಶನ್ ಮನಿಯರು ಹೊಡೆದು ಬಡದು ನನ್ನ ಹೊರಗೆ ಹಾಕ್ಯಾರ ಅಂತ ನಂದ್ಲಾಕಿ. ಈಗ ಆ ಹುಡುಗಿ ಹೇಳೋ ಪ್ರಕಾರ ನಿಮ್ ರಮೇಶ ಆಕಿ ಏನ ಒಂದು ಆಫೀಸ್ನಾಗ ಕೆಲಸ ಮಾಡ್ತಿದ್ರಂತ, ಕೆಲಸ ಮಾಡಮ್ದಾಗ ಪರಿಚಯ ಆಗೈತಿ, ಪರಿಚಯ ಸ್ನೇಹದಿಂದ ಪ್ರೀತಿ ಆಗೈತಿ ಅಂತ ಅಂದಾಳ ಈಗ ಹುಡುಗಿ. ಅದಾದ್ಮ್ಯಾಗ ಏನ ಮದುವೆ ಆಗೈತಿ, ಮದ್ವಿ ಅದೇನ್ ಕರೆಕ್ಟಾಗಿ ಹೇಳಿಲ್ಲ. ಮತ್ತೀಗ ನೀವೇನ್ ಹೇಳ್ತೀರಿ ಆಕೆ ಅಂಕರು ಈಗ ನಿಮ್ಮ ಮೇಲೆ ಆಪಾದನೆ ಹಾಕ್ಯಾಳ. ಈಗ ರಮೇಶನ್ ಮೇಲೆ ಏನ್ ಆಪಾದನೆ ಐತಂದ್ರ ಆಕಿ ನಾ ಮೋಸ ಮಾಡಿ ಕೈ ಬಿಟ್ಟಾನ ಅಂತಂದು ಆಪಾದನೆ ಮಾಡ್ಯಾಳ. ಮತ್ತ ನೀನೇನಂತೀಯಪ್ಪ ರಮೇಶ ಈಗ ಇದಕ್ಕ? ಅಯ್ಯ ಪಂಚ್ರ ಆಕಿ ಹೇಳ್ತಾರ, ನೀವು ಕುತ್ಕೊಂಡ್ ಕೇಳ್ರಿ. ಏನ್ರಿ ಆಕಿ ಹಂಗ ಆಕಿದೇನ ಅಂತಾರಲ್ರಿ ಪೊಲೀಸ್ ಸ್ಟೇಷನ್ ಎಲ್ಲಾ ಮುಗಿಸ್ಯಾಳ್ರಿ. ಆಕಿದು ದ್ವಾರದೈತ್ರಿ ಕತ್ತಿ ಪಂಚ್ರ. ನೀವ್ ಆಕಿ ಮಾತ್ ಕೇಳಿ ನಮ್ಮ ಮನೆಯ ಮಂದಿನ ರೋಡಿ ತಂದು ನಿಲ್ಸಿರಲ್ರಿ ಪಂಚ್ರ. ಯವ್ವ ನೋಡವ ಅನ್ಸಕ್ಕ ನೀನು ಒಂದ್ ಸ್ವಲ್ಪ ಸಮಾಧಾನವಾಗಿ ನಿಂತ್ಕೊಂಡು ಮಾತಾಡಿದ್ರ ಚಲೋ ಆಗತ್ ನೋಡವ. ನೀ ಹಿಂಗ್ ಕಲಕಲ ಬಾಯಿ ಮಾಡಿದ್ರ ಏನು ಕೆಲಸ ಆಗುದಿಲ್ಲ. ಇಲ್ಲ ಅಂದ್ರೆ ನಾವು ಊರನರು ಎದಕ್ಕಿರ್ಬೇಕು ಪಂಚರ್ ಅಂತಂದ ನಿಮಗ್ ನೀವ ತಿಳ್ದಂಗ್ ಮಾಡಂಗಿದ್ರ ಮಾಡ್ರಿ. ಮತ್ತಿನ್ನ ನಿಮ್ಮ ಮನ್ಯಾಗ ಸತ್ರು ಕೆಟ್ರು ಒಳ್ಳೇದಾದ್ರು ಏದಕ್ಕೂ ನಾವು ಬರೋದು ನೋಡಿಂದ ಮತ್ತ ಊರನರು ಯಾರು. ನೀ ಹಿಂಗ ನಮಗ ಚಂದಾಗ ನೀನು ನಮಗ ಸಹಕಾರ ಮಾಡಿದಿ, ಅದೇನು ನ್ಯಾಯ ಐತಲ್ಲ ನಾವು ಬಗೆಹರಿಸಿ ಕಳಿಸ್ತೀವಿ. ಇಲ್ಲ ಅಂದ್ರೆ ನಿಮ್ ತಿಳ್ದಂಗ್ ಮಾಡ್ತೀರಿ ಅಂದ್ರೆ ನೀವು ತಿಳ್ದಂಗ್ ಮಾಡ್ಕೋರಿ. ಮತ್ತೆ ಯಾಕೆ ಬರ್ಬೇಕು ನೀವು ಇಲ್ಲಿ? ಎದಕ್ ಬರ್ಬೇಕು ನೀವು ಪಂಚಾಯತಿಗೆ ಅಂತೀನಿ ನಾನು. ನೋಡವಾ ನಿನ್ಗೆ ಯಾವಾಗ ಮಾತಾಡಿಸ್ತೀವಿ ಅವಾಗ ಮಾತಾಡ ಅನ್ಸಕ್ಕ. ಅಲ್ಲಿವರೆಗೂ ನೀನು ಮಾತಾಡಂಗಿಲ್ಲ ನೋಡವಾ, ನಾ ಹೇಳಿನಿ. ಯಾಕಾಗೋಲ್ದ ಕಾಳ್ರಿ, ನಾನ ಸುಮ್ಮನೆ ನಿಂದಿರ್ತೀನಿ. ನೀವ ಅಲ್ಲ ಹಿರಿಯರ್ ಮಾತಾಡ್ರಿ. ಏ ಗಾಯಿ, ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾಕ ನಾನೇನ್ ಮಾಡಿನ ಮಾರಯ್ಯ? ಆಗೋಲ್ದ ಕಾಳ್ರಿ, ಬಾಯಿ ಮುಚ್ಕೊಂಡು ನಿಂತ್ಕೊಂತೀನಿ. ಎಂತ ಪರಿ ಕಣ್ಣು ಬಿಡ್ತೀರಲ್ಲ, ಕಣ್ಣು ಗುಡ್ಡಿ ಹೊರಗ ಬಂದವು ಮತ್ತ. ಆದ್ರಿ ಪಂಚರ, ನೀವು ನನ್ನ ಹೆಂಡತಿದ ತಲೆ ಕೆಸ್ಕೋಬೇಡ್ರಿ. ಅದೇನ್ ಅನ್ನೋದು ಹೇಳ್ರಿ ಪಂಚರ. ಅಲ್ಲೋ ಶೇಖಪ್ಪಣ್ಣ, ಈಗ ಏನ್ ಹೇಳಿದ್ರಿ ಈಗ ರಾಮಣ್ಣರು? ಈಗ ನಿನ್ನ ಮಗನ ಮೇಲೆ ಆಪಾದನೆ ಹೊರ್ಸಳ, ಆ ಹುಡುಗಿ ಮೋಸ ಮಾಡಿ ಕೈ ಬಿಟ್ಟನಂತ, ನೀವು ಮನೆಯಸ್ ಮಂದಿ ಹೊಸರು ಹೊಡೆದಕ್ಕಿನ ಹೊರಗೆ ಹಾಕ್ಯಾರ ಅಂತಂದು ಅಂದಾಳ. ಈಗ ನಾವು ಈಗ ಒಂದು ನೋಡಕತ್ತೀವಿ, ಒಂದು 3-4 ತಿಂಗಳಿಂದನೂ ಆಕಿ ನಿಮ್ಮ ಮನ್ಯಾಗ ಅದಾಳ. ನಾವು ನಿಮ್ಮ ಮನಿದ ನೀವು ಎಲ್ಲಿವರೆಗೂ ಪಂಚಾಯತಿವರೆಗೂ ನೀವು ತಗೊಂಡ್ಬರೋದಿಲ್ಲ ನಿಮ್ಮ ಮನಿ ಜಗಳನ, ಅಲ್ಲಿವರೆಗೂ ನಾವು ತಲೆ ಕೆಡ್ಸೋಣದಿಲ್ಲ. ಇಲ್ಲಿವರೆಗೂ ಬಂದಿದ್ದಿಲ್ಲ. ನಾವು ಏನ ಇದ್ದಿತ್ತು ನೀವು ಬಗೆಹರಿಸ್ಕೊಂತೀರಂತ ಸುಮ್ಮನಿದ್ವಿ. ನಮಗೂ ಗೊತ್ತೈತಿ ನೀವು ಪೊಲೀಸ್ ಸ್ಟೇಷನ್ ಅಡ್ಡಾಡಿದ್ದು, ಪೊಲೀಸು ಕೋರ್ಟು ಅಂತ ಅಡ್ಡಾಡಿದ್ದು ಗೊತ್ತೈತಿ. ಆದ್ರೆ ನೀವು ಮೊದ್ಲು ಪಂಚಾಯತಿ ಕಟ್ಟಿಗೆ ಬಂದಿದ್ದಿಲ್ಲ, ಹಂಗಾಗಿ ನಾವು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಈಗ ಮತ್ತೆ ಆಕಿ ಮಾಡೋ ಆಪಾದನೆಗೆ ನೀ ಏನ್ ಹೇಳ್ತೀಯಪ್ಪ ರಮೇಶ? ನೋಡವ ಅನ್ಸಕ್ಕ ನೀನು ಮಾತಾಡಂಗಿಲ್ಲ. ನೀನು ತಡಿಯಪ್ಪ ಶೇಖಪ್ಪ, ನೀನು ಮಾತಾಡಬೇಡ ಶೇಖಣ್ಣ. ಈಗ ಅವ ಮಾತಾಡ್ಲಿ ರಮೇಶನ್ ಮೇಲೆ ಐತ ಆಪಾದನೆ, ರಮೇಶ ಮಾತಾಡ್ಲಿ. ಅದಾದ್ಮ್ಯಾಗ ನಾನು ಮಾತಾಡಕ್ ಹೇಳ್ತೀನಿ, ಅವಾಗ ಬೇಕಾದ್ರೆ ನೀವು ಮನೆಯ ಮಂದಿನೂ ಮಾತಾಡುವಂತೆ ಅಂತ. ಏನಂತೀರಪ್ಪ? ನೀವೇನಂತೀರಿ ಪಂಚರ? ನೋಡ್ರಿ ಪಂಚರ, ನಾನಂತರೂ ಆಕಿನ ಪ್ರೀತಿ ಮಾಡಿದ್ದು ಸುಳ್ಳು, ಆಕಿನ ಮೋಸ ಮಾಡಿರೋದು ಸುಳ್ಳು. ಆಕಿಯಿಂದನ ಮೋಸ ಆಗೈತ್ರಿ. ಆಕಿ ನಿಮ್ಗೆ ಏನೇನು ಸತ್ಯ ಹೇಳಾಳ, ಎಷ್ಟು ಸತ್ಯ ಹೇಳಾಳ ಅನ್ನೋದು ನನಗೆ ಗೊತ್ತಿಲ್ರಿ. ಆಕಿ ಮದುವೆ ಆಗಿ ಆಕಿಗೆ ಒಂದು 8-9 ವರ್ಷದ ಮಗ ಅದನ್ರಿ. ಅದು ನಿಮ್ಮ ಮುಂದೆ ಏನ್ರಿ ಹೇಳಾಳನ್ರಿ? ಏನವ ತಂಗಿ, ನಿನ್ನ ಮದುವೆ ಆಗೈತೆ ಅಂತಂದನು ಹೇಳಿಲ್ಲ ನಮಗ, ಮತ್ತ ಮಗ ಅದನ್ನೋದು ಹೇಳಿಲ್ಲ. ನನಗ ಗಂಡಿಲ್ಲ, ತಾಯಿಲ್ಲ, ತಂದಿಲ್ಲ, ಮಕ್ಕಳಿಲ್ಲ ಅಂತೇನ ಅಂದಿ ನೀನು. ಮತ್ತ ಗಂಡ ಬದುಕೇನ ನವ ನಿನಗ? ಮಗ ಗಂಡ ಅದಾರನ? ನಾ ಹೇಳ್ತೀನಿ ಕೇಳ್ರಿ ಪಂಚರ. ಆಕಿಗೆ ಮದುವೆ ಆಗೈತ್ರಿ. ಮದುವೆ ಆಗಿ ಗಂಡಗ ಡೈವರ್ಸ್ ಕೊಡ್ಲಾರ್ದನ ಆಕಿ ಇನ್ನೊಂದು ಮದುವೆಗೆ ಹೋಗಿದ್ದಳ್ರಿ. ಅಂದ್ರೆ ನನ್ನ ಜೊತೆಗೆ ಮದುವೆ ಆಗ್ಬೇಕಂತ ಮಾಡಿದ್ದಳ್ರಿ ಆಕಿ. ಆದ್ರೆ ಆಕಿಗೆ ಡೈವರ್ಸ್ ಆಗಿಲ್ರಿ. ಆತ್ರಿ ಆಮೇಲೆ ಮಗ ಅದನ್ರಿ, 9 ವರ್ಷದ ಮಗ ಅದನ್ನ. ಆ ಮಗಂತಲಿ ಮೊನ್ನೆ ಇವರಿಬ್ರು ಗಂಡ ಹೆಂಡತಿ ಸೇರಿ ಜಗಳ ಮಾಡಿ ಮಗನ ತಲೆ ಹೊಡೆದು ಮಗ ಇನ್ನ ದವಾಖಾನ್ಯಾಗ ಅದಾನ್ರಿ, ಇನ್ನ ಪೂರ ಆರಾಮಾಗಿಲ್ರಿ. ಅಷ್ಟ್ರಾಗನ ಇಲ್ಲಿ ಬಂದು ಇಷ್ಟ್ರಗಳಿ ಮಾಡ್ಯಾಳ್ರಿ ಈಗೀಗ. ಅದನ್ನೇನ್ರ ನಿಮ್ಮ ಮುಂದೆ ಹೇಳಲ್ರಿ. ಈಗ ಪೊಲೀಸರಕಿನ್ ಕರ್ಕೊಂಡೋಗಿ ವಾಪಸ್ ಈಗ ಬೇಲ್ ಮೇಲೆ ಬಂದಾಳ್ರಿ ಆಕಿ. ಹೊರಗ ಬೇಲ್ ಮ್ಯಾಗ ಅಡ್ಡಾಡಕತ್ತಾಳ್ರಿ ಆಕಿ. ಕೇಳ್ರಿ, ಅದನ್ನೇನ್ರ ಸತ್ಯ ಹೇಳಲ್ರಿ ನಿಮ್ಮ ಮುಂದೆ? ಅಲ್ಲಮ್ಮ
ನೀನು ಇರೋದನ್ನ ಏನೇನಾಗೈತಂತ ಎಲ್ಲಾನು ಕರೆಕ್ಟಾಗಿ ಹೇಳಿದ್ರ ನಾವು ನಿನಗೇನಾರ ಸಹಾಯ ಮಾಡ್ತೀವಿ. ಅದು ಬಿಟ್ಟು ನೀ ಎಲ್ಲ ಮುಚ್ಚಿಟ್ಟು ಈ ಥರ ನೀನು ಡಬಲ್ಗೆ ಮಾಡ್ದಿ ಅಂದ್ರ ಮತ್ತು ನಾವಂತರೂ ಯಾವುದೇ ಕಾರಣಕ್ಕೂ ನೀನು ಊರಾಗ ಇಟ್ಕೊಳಂಗಿಲ್ಲ ತಂಗಿ. ಹೇಳಕತ್ತೀವಿ ಕೇಳು. ಈಗೇನು ರಮೇಶ್ ಹೇಳಕತ್ತಿರೋದೆಲ್ಲ ನಿಜ ಸುಳ್ಳ? ನೋಡ್ರಿ ಸರ, ನನಗೆ ಗೊತ್ತಿರೋದೇನಂದ್ರಿ, ನನ್ನ ಮದುವೆ ಆಗಿತ್ತು ರೀ. ಅವ ಸರಿ ಇದ್ದಿದ್ದಿಲ್ಲ ಸರ. ಹೆಜ್ಜೆಗೂ ನನ್ನ ಮೇಲೆ ಅನುಮಾನ ಪಡ್ತಿದ್ದೇನೆ. ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ರಿ, ಹೊಡೆಯೋದು ಬಡಿಯೋದು ಮಾಡ್ತಿದ್ದೇನೆ. ಹಾಗಾಗಿ ನಾನು ಅವ್ನು ಬಿಟ್ಟು ಬಂದಿನಿ. ಅವ ಏನೇನ ಸಾವಿರಾರು ಸುಳ್ಳು ಹೇಳಿ ನನಗೊಂದು ಕೈಯಾಗ ಮಗು ಕೊಟ್ಟಿದ್ದು ನಿಜ ರೀ. ನನಗೆ ಮಗ ಇರೋದು ನಿಜ. ಅದೇನೇನೋ ಗಲಾಟೆಯಾಗಿ ಅದು ಬೇಕಂತ ಮಾಡಿದ್ದಲ್ರಿ. ಕೈ ತಪ್ಪಿ ನನ್ನ ಮಗನ ತಲೆಗೆ ಕಟ್ಟಿಗೆ ಬಿಡ್ದು ಆತ ದವಾಖಾನೆಗೆ ಇರೋದು ನಿಜ ರೀ. ಇದೆಲ್ಲ ನಿಜ ರೀ. ನಾನು ರಮೇಶನ್ನ ಮನಸಾರೆ ಪ್ರೀತಿಸಿದ್ದು ನಿಜ ರೀ. ನನಗೊಬ್ಬತ್ತ ಸಂಗಾತಿ ಸಿಗ್ತಾನ, ನನ್ನೊಬ್ಬ ಚಲೋತ್ನಾಗಿ ನೋಡ್ಕೊತಾನ ರಮೇಶ್ನರ ಅಂತಂದು ನಾನು ರಮೇಶನಿಂದ ಹೋಗಿದ್ದು ನಿಜ ರೀ. ನನಗೆ ಮೋಸ ಆಗಿರೋದು ನಿಜ ರೀ ಸರ. ಆಯ್ತಮ್ಮ, ಈಗ ನಿನಗೆ ಮೋಸ ಆಗೈತಿ. ಈಗ ಮೋಸ ಆಗೈತಿ ಅಂದ್ರೆ ಹೆಂಗೆ ಮೋಸ ಆಗೈತಿ ನಿನಗೆ ಅದನ್ನು ಕರೆಕ್ಟಾಗಿ ಹೇಳ್ತೀಯ? ಆತ ನಿನಗೀಗ ರಮೇಶ ನನ್ನ ಮದುವೆ ಆಗಿಲ್ಲ, ನನಗೆ ಹೇಂತಿಲ್ಲ ಅಂತ ಹೇಳಿ ನಿನಗೆ ಸುಳ್ಳು ಹೇಳಿ ನನ್ನ ಜೊತೆಗೆ ಏನಾರ ಸಂಬಂಧ ಇಟ್ಕೊಂಡಿದ್ದ? ಹೆಂಗೆ ಅದು ಮೋಸ ಆಗೈತಂದ್ರೆ ನೋಡ್ರಿ ಪಂಚ್ರ, ನಾನಂತರೂ ಆಕೆಗೆ ಯಾವುದೂ ಸುಳ್ಳು ಹೇಳಿರಲಿಲ್ಲ. ಹೌದು, ನನ್ನಿಂದನೂ ತಪ್ಪಾಗಿರೋದು ನಿಜ. ನನಗೂ ಅವಾಗ ನಾನು ಹುಡುಗ ಬುದ್ಧಿ ಒಂದಿಷ್ಟು ತಪ್ಪು ಮಾಡೀನಿ. ಅವಾಗ ನಾನು ಆಕಿನ ಪ್ರೀತಿ ಅಂತೂ ಮಾಡಿರ್ಲಿಲ್ಲ ರೀ. ಆಕಿ ನನ್ನ ಹಿಂದೆ ಬಿದ್ದಿದ್ಲು, ನಾನು ಆಕೆ ಹತ್ರ ರೊಕ್ಕ ಇತ್ತಂತಂದು ಆಕೆ ಜೊತೆಗೆ ಒಂದಿಷ್ಟು ದಿನ ಚೆಂದಾಗಿ ಸ್ನೇಹದಿಂದ ಇದ್ದೆ ಹೊರತು ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಪ್ರೀತಿ ಅಂತ ಏನು ಇರಲಿಲ್ಲ ರೀ. ಸ್ನೇಹ ಇತ್ತು. ಸ್ನೇಹನ ಆಕೆ ಏನು ಮಾಡ್ಯಾಳಂದ್ರಿ, ಅದನ್ನು ತಪ್ಪು ಕಲ್ಪನೆ ಮಾಡಿಕೊಂಡು ಪ್ರೀತಿ ಅಂದ್ಕೊಂಡು ಆಕಿ ನನ್ನ ಜೊತೆಗಿದ್ದಳ್ರಿ. ನನ್ನ ಜೊತೆಗಿದ್ಲು ಅಂದ್ರೆ ಏನ್ರಿ, ಅದ ಸ್ನೇಹದಿಂದ ಇದ್ಲು ಅಷ್ಟ. ಆಮೇಲೆ ಏನು ಮಾಡಿದ್ಲು, ನಾನು ಈಗ ನಿಮ್ಗೇನು ಮೋಸ ಮಾಡೀನಿ ಅಂತೇನು ಹೇಳಕತ್ತಾಳಲ್ರಿ, ಅದನ್ನು ಪೊಲೀಸರ ಮುಂದೆ ಹೇಳಿ ಪೊಲೀಸರ ಕಡೆಯಿಂದ ಬಂದು ನಾ ಸಾಯ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮನೆಗೆ ಹೊಕ್ಕಳ್ರಿ. ನಮ್ಮ ಮನೆಗೆ ಹೊಕ್ಕ ಮ್ಯಾಗ ಅದು ಏನೇನೋ ಆಗೈತಿ. ಈಗಂಕರು ಇಷ್ಟೆಲ್ಲ ರಗಳೆ ಆದ್ಮ್ಯಾಗ ನಾವಂತರೂ ಯಾರೂ ರೆಡಿ ಇಲ್ರಿ ಆಕಿನ ನಮ್ಮ ಮನೆಗೆ ಇಟ್ಕೊಳಕ. ಆಕಿ ಜೊತೆಗೆ ನಾನು ಎಂದೂ ಪ್ರೀತಿಯಿಂದ ಇರಲಿಲ್ಲ, ಬರೀ ಸ್ನೇಹ ಇತ್ತು. ಆ ಸ್ನೇಹನೂ ಇಷ್ಟೆಲ್ಲ ರಗಳಿ ಆದ್ಮ್ಯಾಗ ಅದು ಇಲ್ರಿ. ನಾನು ಆಕಿಗಂಕರು ಏನು ಮೋಸ ಮಾಡಿಲ್ಲ. ನಾ ಮೋಸ ಮಾಡಿದ್ರೆ ಆಕಿ ಗಂಡು ಮಾಡ್ಯಾನಲ್ರಿ, ಈಗ ಕೈಯಾಗ ಒಂದು ಮಗು ಕೊಟ್ಟಾನ. ಹಂಗೆ ನಾನೇನಾರ ಮಾಡಿದ್ನಿ ಅಂದ್ರೆ ಅದು ಮೋಸ ಅನಿಸಿರ್ತೈತ್ರಿ. ನಾ ಆಕಿಗೇನು ತೊಂದರೆನೇ ಮಾಡಿಲ್ಲ. ಸ್ನೇಹದಿಂದ ಇಂದಿದ್ದು ತಪ್ಪು ಅಂದ್ರೆ ಈಗ ಒಂದೇ ಆಫೀಸ್ನಾಗ ಕೆಲಸ ಮಾಡ್ತಿದ್ವಲ್ರಿ, ಅದರಿಂದ ನಾನು ಆಕಿ ಜೊತೆಗೆ ಸ್ನೇಹದಿಂದ ಇದ್ದೆ. ಆಕೆ ಅದನ್ನು ಪ್ರೇಮ ಅನ್ಕೊಂಡು ತಪ್ಪು ತಿಳ್ಕೊಂಡಾಳ್ರಿ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ರಿ. ನಾವಂತರೂ ಆಕಿ ಮ್ಯಾಗ ಯಾರೂ ಕೈ ಮಾಡಿಲ್ರಿ. ಹೌದು, ನಿನ್ನೆ ನಮ್ಮ ಮನೆ ಬಂದು ಕುಂತಿದ್ಲು ಆಕಿ. ನೋಡ್ರಿ, ಮಗ ದವಾಖಾನೆಗೆ ಅದಾಳ್ರಿ, ಅದನ್ರಿ ಅದ್ರದ್ದು ಚಿಂತಿಲ್ಲಾರ್ದಂಗ ಬಂದು ನಮ್ಮ ಮನೆ ಮುಂದೆ ಕೂತ್ಕೊಂಡು 3 ದಿನ ಆಗೈತ್ರಿ. ಆಕಿ ಏನ್ರಿ ಒಟ್ಟ ಮಗನ ಕಾಳಜಿ ಇಲ್ರಿ ಆಕಿಗೆ. ಆಕಿ ನ್ಯಾಯವಾಗಿ ನೋಡಿದ್ರ ಆಕಿ ಹಳೆ ಗಂಡನ ಜೊತೆಗಾರ ಇರಬೇಕು, ಗಂಡ ಮಗನ ಜೊತೆಗಾರ ಇರಬೇಕು. ಆಕಿ ಗಂಡ ಸರಿ ಇಲ್ಲ ಅಂತಾಳಲ್ರಿ, ಬೇಡ. ಆಕಿ ಮಗನ ಕರ್ಕೊಂಡು ದುಡ್ಕೊಂಡ್ ತಿನ್ನಕ್ಕೆ ಹೇಳ್ರಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ನಾವು ಸಂಸಾರಸ್ತ್ರ ಮನೆ ಮುಂದೆ ಬಂದು ದಿನಾನು ಜಗಳ ಮಾಡೋದ್ರಿಂದ ಯಾರಿಗೇನು ಚಲೋ ಆಗತ್ರಿ ಪಂಚ್ರ? ನೀವ ಹೇಳ್ರಿ.